ಹೆಸರು ಕೃಷ್ಣಪ್ಪ ಅಂತ. ನೀವು ಯಾವೂರವರು? ಆಬಲ್ವಾಡಿನೇ. ಎಲ್ಲಿ ಇರೋದು? ಮೈಸೂರು. ಈಗ ರಾತ್ರಿ ಒಂದು 1000ಕ್ಕೂ ಹೆಚ್ಚು ಎಷ್ಟು ಸಾವಿರ ಲಾಡ್ ಕೊಟ್ರಿ? ಒಂದು 5,000 ಲಾಡ್ ಕೊಟ್ಟು 5,000 ಜನಕ್ಕೆ ಲಾಡ್ಗಳು ಕೊಡ್ತಾ ಇದಿರಲ್ಲ, ಎಷ್ಟು ವರ್ಷದಿಂದ ಕೊಡ್ತಾ ಇದೀರಿ? ನಾವು ಸುಮಾರು ಅದೇ ಒಂದು 3 ವರ್ಷದಿಂದ ಕೊಡ್ತಾ ಇದೀವಿ. ಪ್ರತಿ ವರ್ಷ ಲಾಡ್ ಕೊಡ್ತೀವಿ. ಎಷ್ಟೆಷ್ಟು ಕೊಡ್ತೀರಿ? ಅದೇ ಒಂದೊಂದು 5,000 ಲಾಡ್ ಕೊಡ್ತೀವಿ ಪ್ರತಿ ಬಂದು ಭಕ್ತಿಗತಿಗಳು ಕೇಳ್ಕವ. ಏನಕ್ಕೆ ಆತರ ಲಾಡ್ಗಳನ್ನೆಲ್ಲ? ಅದು ನಮ್ಗೆ ಒಳ್ಳೇದ್ ಮಾಡ್ತಾವನೆ ನಮ್ಮ ತಿಮ್ಮಪ್ಪ. ಆ ಉದ್ದೇಶಕ್ಕೋಸ್ಕರ ನಾವು ಜನಕ್ಕೆ ಒಂದು ಲಾಡು ಸಿಹಿ ಹಂಚ್ಬೇಕು ಅಂತ ಒಂದು ಉದ್ದೇಶದಿಂದ ಹಂಚ್ತೀವಿ ಅಷ್ಟೇ. ತಿಮ್ಮಪ್ಪ ನಿಮ್ ಮೀಸೆ ನೋಡಿ ಒಳ್ಳೇದ್ ಮಾಡ್ತಾರೆ, ನಿಮ್ ಕೆಲಸ ನೋಡಿ ಒಳ್ಳೇದ್ ಮಾಡ್ತಾನೆ. ನಾನು ಈ ಊರ್ ಮಗ, ಅದಕ್ಕೋಸ್ಕರ ತಿಮ್ಮಪ್ಪ ನನ್ಗೆ ಒಳ್ಳೇದ್ ಮಾಡ್ತಾವನೆ. ಮಗನೇ ನೀ ಚೆನ್ನಾಗಿರು ಎಲ್ಲಿದ್ರು ಅಂತ. ಆ ಕಾರಣಕ್ಕೋಸ್ಕರ ನಾವು ಸ್ವೀಟ್ ಅಂತೀವಿ. ಖುಷಿ ಆಗಿದ್ಯಾ? ಭಾರಿ ಖುಷಿ. ಈಗ ಪ್ರತಿ ವರ್ಷ ಎಷ್ಟು ಸಾವಿರ ರೂಪಾಯಿ ಖರ್ಚಾಗುತ್ತಲ್ಲ, 5,000 ಲಾಡ್ ಕೊಡ್ತಾ ಇರ್ತಿಲ್ಲ. ಅಲ್ಲಿಗೆ ನಾವು ದುಡ್ಡು ಲೆಕ್ಕ ಹಾಕಲ್ಲ. ಅಲ್ಲ, ಒಂದ್ ಅಂಜಾದು ನಿಮ್ ಸೇವೆ ಒಂದು 10,000 ಮೇಲೆ ಖರ್ಚು ಆಯ್ತದೆ. ಪ್ರತಿ ಸಾರಿ 10,000 ರೂಪಾಯಿನ ಜನಗಳಿಗೆ ಲಾಡ್ ರೂಪದಲ್ಲಿ ಕೊಡ್ತಾ ಇದ್ದೀವಿ. ಲಾಡ್ ರೂಪದಲ್ಲಿ ನಿಮ್ಗೆ ತುಂಬಾ ಒಳ್ಳೇದಾಗಿದೆಯಾ? ನಮ್ಗೆ ನಾವ್ ಎಲ್ಲೇ ಇದ್ರು ಚೆನ್ನಾಗಿದ್ದೀವಲ್ಲ. ಏನಾರು ಒಳ್ಳೇದಾಗಿರೋದು ಒಂದು ಹೇಳ್ಬೋದಾ ತಿಮ್ಮಪ್ಪನ ಕಡೆ? ಏನಿಲ್ಲ, ನಮ್ಗೆ ಅಚ್ಚುಕಟ್ಟಾಗಿ ನಮ್ಮ ಮಕ್ಕಳು ಬುದ್ಧಿವಂತರಾದ್ರು. ಈಗ ನಾವು ಚೆನ್ನಾಗಿ ನನ್ನ ಮಕ್ಕಳು ಸಂಪಾದನೆ ಮಾಡ್ತಾವ್ರೆ. ನಾನು ಒಳ್ಳೆ ರಾಜ ಹುಲಿ ಹಂಗೆ ಮೀಸೆ ತೀರಿಕೊಂಡ್ ತಿರ್ಗಾಡ್ತಾ ಇದ್ದೇನೆ. ನಮ್ಮ ಅಪ್ಪನ ಆಶೀರ್ವಾದದಿಂದ ನಾನು ಎಲ್ಲೇ ಇದ್ರು ನಮ್ಮ ಹೆಂಡತಿ ಮಕ್ಕಳು ನಾವೆಲ್ಲ ಆರಾಮಾಗಿವಿ. ನಿಮ್ಮಪ್ಪ ಒಬ್ಬ ಇಲ್ಲ ಅಂತಂದ್ರು ತಿಮ್ಮಪ್ಪ ನಿಮ್ಗೆ ಯಾವಾಗ? ನಮ್ಮ ಅಪ್ಪ ಸತ್ತೋದ, ಈಗ ತಿಮ್ಮಪ್ಪನ ನಮ್ಮಪ್ಪ. ನಿಮ್ಮಪ್ಪ ಸತ್ತೋಗಿಲ್ಲ, ಇಲ್ಲ ಗುಡಿಲೇ ಕುಂತವನೆ ತಿಮ್ಮಪ್ಪ. ಎಲ್ಲಿ ನೋಡಿದ್ರು ಜನ 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 ಜನ. ಏನ್ ಇಷ್ಟೊಂದು ಜನ? ಹಣ, ಆಸ್ತಿ, ಅಂತಸ್ತು, ದ್ವೇಷ, ಅಸೂಯೆ, ನಾನು ನಾನು ಅನ್ನೋ ಇಂಥ ಈಗಿನ ಪ್ರಪಂಚದಲ್ಲಿ 4 ಜನ ಒಂದ್ ಕಡೆ ಕೂತು ನಿಂತು ನೋಡೋದೇ ತುಂಬಾ ಅಪರೂಪವಾಗಿರುವ ಇಂಥ ಕಾಲದಲ್ಲಿ ಜಾತಿ, ಧರ್ಮ, ನಾನು ನೀನು, ಭೇದ ಭಾವ, ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರೈಸ್ತ ಧರ್ಮ, ಯಾವ ಧರ್ಮ ಜಾತಿ ಮೇಲು ಕೀಳು ಏನೂ ಇಲ್ದೇನೆ ನಡೀತಾ ಇರೋ ಈ ಒಂದು ಜಾಗದ ಬಗ್ಗೆ ನಿಮಗೆ ನಾನು ತಿಳಿಸೋದಕ್ಕೆ ಬಂದಿದ್ದೀನಿ. ನಿಜವಾಗ್ಲೂ ಕೂಡ ಈ ಒಂದು ಜಾಗದಲ್ಲಿ ಲಕ್ಷಾಂತರ ಜನ ದೂರಗಳಿಂದ ಸಂಬಂಧ ಇಲ್ಲದವರೇ ಈ ಊರಿಗೆ ಬಂದು ಇಲ್ಲಿ ಪ್ರಸಾದ ತಗೊಳಕ್ ಬರ್ತಾರೆ. ಪ್ರಸಾದ ಅಂತಂದ್ರೆ ಮನುಷ್ಯನಿಗೆ ಅತಿ ಮುಖ್ಯವಾದದ್ದು. ನೀವ್ ಏನೇನೇ ಮಾಡಿ, ಯಾವ ದೊಡ್ಡ ಪ್ರಧಾನಿ ಕರೆಸಿ, ಮುಖ್ಯಮಂತ್ರಿ ಕರೆಸಿ, ಸೆಲೆಬ್ರಿಟಿಗಳು, ಸಿನಿಮಾ ನಟರು ಕರೆಸಿ, ನಟಿಯರು ಕರೆಸಿ, ನೀವೇನೇ ಕಾರ್ಯಕ್ರಮ ಮಾಡಿ ಕೊನೆಯಲ್ಲಿ ಹೊಟ್ಟೆ ತುಂಬಾ ಅನ್ನ ಕೊಡ್ಲಿಲ್ಲ ಅಂದ್ರೆ ಆ ಕಾರ್ಯಕ್ರಮ ಅಟ್ಟರ್ ಫ್ಲಾಪ್. ಇವತ್ತಿನ ಪ್ರಪಂಚದಲ್ಲಿ ಅಂದ್ರೆ ಅನ್ನಕ್ಕೋಸ್ಕರ ಜನ ಬರ್ತಾರೆ ಅಂತ ಅಲ್ಲ. ಅಂದ್ರೆ ನಾವ್ ಏನೇ ಮಾಡಿದ್ರು ಕೂಡ ನಮ್ಮ ಪೂರ್ವಜರು ಹಿಂದಿನಿಂದ ಒಂದು ಸಾಮೂಹಿಕ ಭೋಜನ ಅಂತ ಅನ್ನೋದನ್ನ ರೂಢಿಸ್ಕೊ ಬಂದಿದ್ದಾರೆ. ಆದ್ರೆ ಇವತ್ತಿನ ಯಾಂತ್ರಿಕ ಜೀವನದಲ್ಲಿ ಎಲ್ಲ ಮರ್ತೋಗ್ತಿದೆ. ಆದ್ರೆ ಅನ್ನ ಕೊಡುವಷ್ಟು ತೃಪ್ತಿ ಪ್ರಪಂಚದಲ್ಲಿ ಇನ್ಯಾವುದು ಕೊಡೋದಿಲ್ಲ. ಅದಕ್ಕೆ ನಮ್ಮ ಹಿರಿಕರು ಅದಕ್ಕೊಂದು ಮಹತ್ವ ಕೊಟ್ಟು ಸಹ ಭೋಜನ ಮಾಡಿದ್ದಾರೆ. ನೋಡಿ, ಇಲ್ಲಿ ಅವರೆಕಾಳು ಮುದ್ದೆ ಎಷ್ಟು ವರ್ಷಗಳಾಗ್ಬಿಟ್ಟಿತ್ತು ನಾವು ಇದನ್ನ ನೋಡಿ. ಆದ್ರೆ ಹಿಂದೆ ಯಾವ ತರ ತಿಂದು ಅದೇ ರೀತಿ ಈ ಒಂದು ಜಾಗದಲ್ಲಿ ಆ ಟೇಸ್ಟು ರುಚಿ ಸಿಗ್ತಾ ಇತ್ತು. ಯಾವುದು ಅಂತಂದ್ರೆ ಮಂಡ್ಯ ಜಿಲ್ಲೆಯ ಕೊಪ್ಪ ಪಕ್ಕ ಇರುವಂತ ಒಂದು ಆಬಲವಾಡಿ ಅನ್ನೋ ಗ್ರಾಮ. ಇದು ಇವತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಇಡೀ ಭಾರತ ದೇಶದಾದ್ಯಂತ ಪ್ರಚಾರ ಆಗ್ಬಿಟ್ಟಿದೆ. ಯಾವ ವಿಚಾರಕ್ಕೆ ಅಂತಂದ್ರೆ ತಾವರೆ ಎಲೆಯಲ್ಲಿ ಊಟವನ್ನ ಕೊಡ್ತಾರೆ. ಜೊತೆಗೆ ಆ ಎಲೆಯನ್ನ ಯಾರು ಕೂಡ ಎತ್ತುವಾಗಿಲ್ಲ, ಎಲೆ ಎಲ್ಲಿ ಹೋಗುತ್ತೆ ಅಂತ ಯಾರು ಗೊತ್ತಿಲ್ಲ ಅನ್ನೋ ಒಂದೇ ಒಂದು ವಿಡಿಯೋ ಯಾವ ಪುಣ್ಯಾತ್ಮ ಮಾಡೋದನ್ನ ಗೊತ್ತಿಲ್ಲ. ಕಳೆದ 800 ವರ್ಷಗಳಿಂದ ಈ ದೇವಸ್ಥಾನ ಇಲ್ಲಿದೆ. ಇಲ್ಲಿ ತೋಪಿನ ತಿಮ್ಮಪ್ಪ ಅಂತ ಹೇಳಿ ದೇವರು ಒಂದು ನೆಲೆಸಿರುವಂತ ಜಾಗ. ಇಲ್ಲಿ ಒಂದು 16 ಎಕರೆ ದೊಡ್ಡದಾದಂತ ಒಂದು ಜಾಗ ಇದೆ. ಇಲ್ಲಿ ಬೆಳಿಗ್ಗೆ ಅಂದ್ರೆ ಶನಿವಾರ ಭಾನುವಾರ, ಕಳೆದ ಶನಿವಾರ ಭಾನುವಾರ ನಡೆದಿರುವಂತ ಹಬ್ಬ ಇದು. ಪ್ರತಿ ವರ್ಷ ನಡೆಯುತ್ತೆ. ಇದಕ್ಕೆ ಎಷ್ಟು ಜನ ಬಂದಿದ್ರು ಅಂತಂದ್ರೆ ತಾವರೆ ಎಲೆ ಊಟ ಮಾಡೋಕೆ ಅಂತಂದ್ರೆ. ಆದ್ರೆ ಆ ಹಿಂದೆ ಏನ್ ಮಾಡ್ತೀರಂತಂದ್ರೆ ಶನಿವಾರ ದಿನ ರಾತ್ರಿ ಜನಗಳೆಲ್ಲ ಜಾಗರಣೆ ಇರ್ತಾರೆ ಅಂತ ಹೇಳಿ ಏನ್ ಮಾಡ್ತಿದ್ರಂತ ಜನ ಅಂತಂದ್ರೆ, ಊರಿನ ಗ್ರಾಮಸ್ಥರಿಗೆ ಬರುವಂತ ಭಕ್ತಾದಿಗಳಿಗೆ ಹಬ್ಬದ ಹಿಂದಿನ ದಿನ ರಾತ್ರಿ ಶನಿವಾರ ದಿವಸ ಮನೆಗೆ ಹೋಗಿ ತಿಮ್ಮಪ್ಪನ ಪ್ರಸಾದವನ್ನ ಮನೆಗೆ ಹೋಗಿ ಹಂಚ್ತಿದ್ರಂತೆ. ಆದ್ರೆ ಕಳೆದ ಕೆಲವು ವರ್ಷಗಳಿಂದ ಏನ್ ಮಾಡಿದಾರೆ ಅಂತಂದ್ರೆ, ಭಾನುವಾರ ಹಬ್ಬ ಊಟ ಇದ್ರೆ ಶನಿವಾರ ದಿವಸ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಒಂದು ಸಾಮೂಹಿಕ ಭೋಜನ ಅಂತ ಮಾಡ್ತಾರೆ. ಈ ತರ ಅಲ್ಲಿ ಮುದ್ದೆ, ಅವರೆಕಾಳು, ಪಾಯಸ, ಬೂಂದಿ ಇದನ್ನೆಲ್ಲವನ್ನು ಕೂಡ ಊರಿನ ಜನಗಳಿಗೆ ಕೊಟ್ಟು ಸಂತೃಪ್ತಿ ಮಾಡಿ ಅವ್ರಿಗೆ ಒಂದು ಪುಷ್ಟಿ ಕೊಟ್ಟು ಬೆಳಿಗ್ಗೆಗೆ ಬರುವಂತ ಸಾವಿರಾರು ಭಕ್ತಾದಿಗಳು, ಸಾರ್ವಜನಿಕರು, ದೂರದಿಂದ ಬರುವಂತ ತಿಮ್ಮಪ್ಪನ ಭಕ್ತಾದಿಗಳಿಗೆ ಗ್ರಾಮದವ್ರನ್ನ ಪುಷ್ಟಿಗೊಳಿಸಿ ಆನಂತರ ಬರುವವರಿಗೆ ಒಂದು ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋ ಇದೊಂದು ನಿಜವಾಗ್ಲೂ ಕೂಡ ಒಂದು ಪುಣ್ಯದ ಕೆಲಸವನ್ನ ಈ ಊರ್ಲಿ ಮಾಡ್ತಿದ್ರು. ಆದ್ರೆ ಈ ವರ್ಷ 2026ರಲ್ಲಿ ಮೊನ್ನೆ ನಡೆದಂತ ಈ ಒಂದು ಹಬ್ಬದ ಸಂಭ್ರಮದಲ್ಲಿ ಎಷ್ಟು ಜನ ಬಂದಿದ್ರು ಅಂತಂದ್ರೆ ಒಂದು 20,000ಕ್ಕೂ ಹೆಚ್ಚು ಜನ
ಅದು ಎಲ್ಲೆಲ್ಲಿಂದ ಬಂದಿದ್ರು ನಿಜವಾಗ್ಲೂ ಗೊತ್ತಿಲ್ಲ. ಮನೆ ಮನೆಗೆ ಬಂದಿರುವಂಥ ನೆಂಟರುಗಳು, ಸಂಬಂಧನೇ ಇಲ್ಲದೆ ಇರುವಂಥ ಊರು ನೋಡಬೇಕು ಅಂತ, ತಿಮ್ಮಪ್ಪನ ನೋಡಬೇಕು ಅಂತೇಳಿ, ಆ ತಾವರೆ ಎಲೆ ಊಟ ನೋಡಬೇಕು ಅನ್ನೋಂತೇಳಿ ನೈಟೇ ಬಂದ್ಬಿಟ್ಟವ್ರು. ಯಾಕಂದರೆ ಬೆಳಗ್ಗೆ ತಾವರೆ ಎಲೆ ಊಟ ಇರುತ್ತೆ ಅಂತೇಳಿ ಬಂದವ್ರು ಎಲ್ಲರೂ ಕೂಡ ಅದು ಹೇಗೆ ಬಡಿಸಿದ್ರೆ ಗೊತ್ತಿಲ್ಲ, ಅವರೆಕಾಳು, ಮುದ್ದೆ, ಅನ್ನ, ಸಾಂಬಾರು, ಪಾಯಸ, ಬೂಂದಿ ಎಲ್ಲವನ್ನು ಕೂಡ ಬಡಿಸಿದ್ರು. ನಿಜವಾಗ್ಲೂ ಕೂಡ ಆ ಮುದ್ದೆ ಊಟ ನಿಜವಾಗ್ಲೂ ಕೂಡ ಅವರೆಕಾಳು ಮುದ್ದೆ ಊಟ ತಿಂದಿರೋರು ಮಾತ್ರ ಗೊತ್ತೈತೆ. ಒಂದು 30 ವರ್ಷದ ಹಿಂದೆ, 30-40 ವರ್ಷದ ಹಿಂದೆ ಆ ಟೇಸ್ಟ್ ಇತ್ತು. ನಿಜವಾಗ್ಲೂ ಕೂಡ ಆ ಸವಿಯನ್ನು ನಾನು ಕೂಡ ಸವಿದಿದ್ದೀನಿ. ಯಾಕೆಂದರೆ ನನಗೂ ಕೂಡ 40 ವರ್ಷ ತುಂಬಿರೋದ್ರಿಂದ ಅದರ ಮಹತ್ವ ಗೊತ್ತಿದೆ. ಅವರೆಕಾಳು ಮುದ್ದೆ ಮುಂದೆ ಜಗತ್ತಲ್ಲಿ ಇನ್ಯಾವ ಊಟನೂ ಕೂಡ ಸರಿಸಾಟಿ ಆಗೋಲ್ಲ. ನಮ್ಮ ಭಾಗಕ್ಕೆ, ದಕ್ಷಿಣ ಕರ್ನಾಟಕದ ಈ ಭಾಗದಲ್ಲಿ, ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ತುಮಕೂರು ಈ ಭಾಗಕ್ಕೆ ಅವರೆಕಾಳು ಮುದ್ದೆ, ಅದರಲ್ಲೂ ಮೈಸೂರು ಮಂಡ್ಯ ಅಂದರೆ ನಂಬರ್ 1. ಆ ಥರದ ಒಂದು ಊಟಕ್ಕೆ ಎಷ್ಟು ಜನ ಸೇರಿದರು ಅಂತಂದರೆ ಅಬ್ಬಬ್ಬಬ್ಬಬ್ಬಬ್ಬ, ಎಷ್ಟು ಜನ ಪ್ರೀತಿಯಿಂದ ಬಂದಿರೋ ಅಂದರೆ ಅವ್ರು ಎಲ್ಲರೂ ಕೂಡ ಊರಿನ ಯುವಕರುಗಳು ಮತ್ತು ಎಲ್ಲ ವಯಸ್ಸಾದಂಥವ್ರು ಎಷ್ಟು ಪ್ರೀತಿಯಿಂದ, ಎಷ್ಟು ಸಿಸ್ಟಮೆಟಿಕ್ ಆಗಿ ಒಂದೊಂದು ವಾಟರ್ ಬಾಟ್ಲು ಕೊಟ್ಟು, ಮುದ್ದೆ, ರೈಸು ಈ ಥರದ್ದೆಲ್ಲ ಕೊಟ್ಟು ಸಖತ್ತಾಗಿ ಊಟವನ್ನು ಬಡಿಸಿದ್ರು. ನಿಜವಾಗ್ಲೂ ಕೂಡ ನೈಟೇ ಈ ಥರ ಇದೆ. ಇನ್ನು ಯಾವುದಪ್ಪ 18-19ಕ್ಕೆ ಇದ್ದದ್ದು, ಇದೇ ತಿಂಗಳು ಅಂದರೆ ಜುಲೈ 18-19, 2026 ಇದ್ದದ್ದು, 18 ರಾತ್ರಿ ಈ ಊಟ ನಡೆದಿದ್ದದ್ದು ನೋಡಿ. ಎಲೆಗಳು ಎಷ್ಟೊಂದು ತರ್ತಿದ್ರು ಅಂತಂದರೆ 19 ಬೆಳಿಗ್ಗೆಗೆ ಭಾನುವಾರ ಆ ತಿಮ್ಮಪ್ಪನ ದೇವಸ್ಥಾನದ ಮುಂದಗಡೆ ಈ ಯಾವುದು ತವರೆ ಎಲೆಯಲ್ಲಿ ಊಟ ಕೊಡ್ತಿದ್ರು. ಆದರೆ ಈ ನೈಟ್ ಊಟನೇ ಎಷ್ಟು ಅದ್ಭುತವಾಗಿತ್ತು ಅಂದರೆ ನಿಜವಾಗ್ಲೂ ಕೂಡ ಈಗ ನೆನೆಸ್ಕೊಂಡ್ರು ಕೂಡ ಈ ಅವರೆಕಾಳು ನೋಡ್ತಿದ್ರೆ ಬಾಯಲ್ಲಿ ನೀರು ಬರುತ್ತೆ. ಅಂಥ ಒಂದು ರುಚಿ ಅದು ನಿಜವಾಗ್ಲೂ ಕೂಡ 40 ವರ್ಷದ ಮೇಲೆ ಮತ್ತೆ ನೆನಪಾಯಿತು. ಅಂಥ ಒಂದು ಊಟಕ್ಕೆ ನಾವು ನೈಟು ವೀಡಿಯೋ ಮಾಡೋಕ್ಕೆ ಅಂತ ಹೋದಾಗ ಎಷ್ಟು ಅದ್ಭುತವಾಗಿ ನಡೆಸ್ಕೊಟ್ರು ಅಂತಂದರೆ, ಒಂದು 300ಕ್ಕೂ ಹೆಚ್ಚು ಜನ ಸರ್ವಿಸ್ ಮಾಡೋರಿದ್ರು. ನೀವು ನಂಬಕ್ಕೆ ಸಾಧ್ಯ ಇಲ್ಲ. 300 ಜನ ಹೆಂಗೆ ಊಟ ಬಡಿಸಿಕ್ಕಿರ್ತಾರೆ ಅಂದರೆ, ಆ ಊರಲ್ಲಿ 4,500 ಜನ ಇದ್ದಾರೆ. 4,500 ಜನನೂ ಕೆಲಸ ಮಾಡ್ತಿದ್ರು. ಅದರಲ್ಲಿ ಹೆಣ್ಮಕ್ಳು ಒಂದು 2,000 ಜನ ಬಿಟ್ಟರೆ ಒಂದು 2,000 ಜನ. ಯಬ್ಬಬ್ಬಬ್ಬ, ಏನು ಅಂತೀರ ಅಂತಂದ್ರೆ, ಅನ್ನ ಮಾಡೋಕ್ಕೊಂದು 500-600 ಜನ, ಸಾಂಬಾರು ಮಾಡೋಕ್ಕೊಂದು ಒಂದು 700-800 ಜನ, ಮತ್ತು ಅಲ್ಲಿ ಎಲ್ಲ ಸಪ್ಲೈ ಮಾಡೋಕ್ಕೆ, ಅನ್ನ ತಗೊಂಡೋಗಿ ಬಸಿಯೋದಕ್ಕೆ, ಅನ್ನ ತಗೊಂಡೋಗಿ ಹಾಕೋದಕ್ಕೆ, ಸಾಂಬಾರಿಗೆ ಸಪೋರ್ಟ್ ಮಾಡೋಕ್ಕೆ, ಸೌದೆ ಒಟ್ಟೋದಕ್ಕೆ, ಒಲೆಗೆ ಸೌದೆ ಹಾಕೋದಕ್ಕೆ, ಮತ್ತು ನೀರು ತಂದು ಅಡುಗೆ ಮಾಡೋಕ್ಕೆಲ್ಲ ಸಪೋರ್ಟ್ ಮಾಡೋದಕ್ಕೆ, ಆಮೇಲೆ ನೈಟೆಲ್ಲ ಪೂಜೆ ಸಾಮಾನು ರೆಡಿ ಮಾಡ್ಕೊಳಕ್ಕೆ. ಯಪ್ಪ, ಏನು ಮಾಡಿದ್ರು ಅಂದರೆ ಇವ್ರಿಗೆ ಯಾರೂ ಹೇಳ್ಕೊಟ್ಟು ಮಾಡ್ತಾ ಇರೋದಲ್ಲ. ಆದರೆ ಆ ಊರಲ್ಲಿ ಒಂದು ನಿಜವಾದ ಒಂದು ಯೂನಿಟಿ ಇದೆ. ಆ ಯಜಮಾನರುಗಳಿದ್ದಾರೆ, ಒಂದು ಟ್ರಸ್ಟ್ ಇದೆ, ಟ್ರಸ್ಟ್ ಮುಖಾಂತರ ಮಾಡ್ತಿದ್ದಾರೆ ನೋಡಿ. ಇವರೆಲ್ಲ ಯುವಕರುಗಳು ಅನ್ನವನ್ನು ಬಕೆಟಲ್ಲಿ ಹೋಗ್ತಾ ಇರ್ತಾರೆ, ಆಗ್ತಾ ಇರ್ತಾರೆ. ಅಬ್ಬಬ್ಬಬ್ಬ, ನಿಜವಾಗ್ಲೂ ಮಾತ್ರ ಈ ಜಗತ್ತಲ್ಲಿ ನಾವು ಏನೇನು ನೋಡಿರ್ತೀವಿ ಈ ಥರದ ಒಂದು ಸಂಭ್ರಮಾಚರಣೆಯನ್ನು ನೋಡೋದಕ್ಕೆ ಒಂದು ನಿಜವಾಗ್ಲೂ ಕೂಡ ಕಣ್ಣು ತುಂಬಿ ಬರ್ತಿತ್ತು. ಆ ನೈಟು ಯಾರ ಕೈಲೂ ನಿದ್ದೆ ಮಾಡೋಕ್ಕೆ ಮನಸ್ಸು ಬರ್ತಿರಲಿಲ್ಲ. ಏನು ನಿಜವಾಗ್ಲೂ ಕೂಡ ತಿರುಪತಿ ತಿಮ್ಮಪ್ಪ ಈ ಆಬಲವಾಡಿ ಗ್ರಾಮ ಅಂದರೆ ಮದ್ದೂರು ತಾಲೂಕು, ಈ ಕೊಪ್ಪ ಹೋಬಳಿ ಬರುವಂಥ ಈ ಆಬಲವಾಡಿ ಗ್ರಾಮ ಎಷ್ಟು ಇತಿಹಾಸ ಪ್ರಸಿದ್ಧಿಯಾಗಿದೆ ಅಂತಂದರೆ, ಒಂದು 150 ಕ್ವಿಂಟಾಲು ಅನ್ನ ಮಾಡಿದ್ದಾರೆ. ಒಂದು 30 ದೇಗಸ, ದೊಡ್ಡ ಒಂದೊಂದು ದೇಗಸದಲ್ಲಿ 3,000 ಜನಕ್ಕೆ ಆಗುವಷ್ಟು ಸಾಂಬಾರು ಇದ್ದದ್ದು. ಅಂಥದ್ದು 30 ದೇಗಸಗಳಲ್ಲಿ ಸಾಂಬಾರು ಮಾಡಿದ್ರು, ಮತ್ತು ಅನ್ನ ಮಾಡಿದ್ರು. ಅದನ್ನು ಅಬ್ಬಬ್ಬಬ್ಬ ಏನು ಬಡಿಸ್ತಿದ್ರು ಅಂತಂದರೆ ನಿಜವಾಗ್ಲೂ ಕೂಡ ಅದು ನೋಡೋಕ್ಕೆ ಸಾವಿರಾರು ಜನ ಅಲ್ಲ, ಒಂದು 20-30 ಸಾವಿರ ಜನ ಗೊತ್ತಿಲ್ಲದವರು ಎಲ್ಲೆಲ್ಲಿಂದನೋ ಬಂದಿದ್ದರು. ಅಂಥ ಒಂದು ನಿಜವಾಗ್ಲೂ ಕೂಡ ಕೆಲವ್ರು ನೋಡದೇ ಇರುವಂಥವ್ರಿಗೆ ಇದನ್ನು ತೋರಿಸ್ಬೇಕಿದ್ರೆ ತಿಳಿಸ್ಬೇಕು ಅಂತ ನೋಡಿ ಇದೆಲ್ಲ ಮುದ್ದೆ ಮಾಡಿದ್ದು, ನೈಟು ಅವರೆಕಾಳು ಮಾಡಿದ್ದು. ನೈಟ್ಗೆ ಈ ಥರ ಒಂದು 5 ದೊಡ್ಡದು ದೇಗಸದಲ್ಲಿ, ಇದರಲ್ಲಿ ಒಂದು 100-150 kg ಬೇಯುವಂಥ ದೊಡ್ಡ ಪಾತ್ರೆಗಳಿಟ್ಟಿರು. ಅಲ್ಲಿ ಖಾಲಿ ಆಗ್ತಿದ್ದಂಗೆ ಮತ್ತೆ ಇಲ್ಲಿ ಆಲ್ರೆಡಿ ಅನ್ನ ಅವರೆಕಾಳಿಗೆ ಇಡ್ತಾಯಿದ್ರು. ಅಯ್ಯಪ್ಪ, ಜನಗಳಿಗೆ ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೆ ಕೊಡೋಕ್ಕೆ ಅದು ಹೆಂಗೆ ರೆಡಿ ಆಗಿದ್ರು ಅಂತಂದರೆ, ಅಲ್ಲಿ ಒಂದು ದೇವರು ಅಂದರೆ ಈ ಎಲ್ಲ ಕಡೆ ದೇವ್ರು ಇರೋದಿಲ್ಲ, ಅದೊಂದು ಸ್ಥಳ ಮಹಿಮೆ ಅಂತ ಹೇಳ್ತಾರಲ್ಲ ಆ ಥರ. ಹಂಗಾಗಿ ಕೆಲವು ಕಡೆ ದೇವರು ಯಾವುದೋ ರೂಪದಲ್ಲಿ ಇದ್ದೇ ಇರ್ತಾನೆ, ಎಲ್ಲ ಕಡೆ ಇರೋದಿಲ್ಲ. 330 ಕೋಟಿ ದೇವ್ರು ಇರ್ಬೋದು, ಆದರೆ ನಮ್ಗೆ ಸ್ಕೂಲಲ್ಲೆಲ್ಲ ಹೇಳ್ಕೊಡ್ತಿದ್ದೊಂದೇ ದೇವನೊಬ್ಬ ನಾಮ ಹಲವು. ಅಂದರೆ ಎಲ್ಲೋ ಒಂದು ಕಡೆ ಇರ್ತಾನೆ, ಅದಕ್ಕೆ ಸ್ಥಳ ಮಹಿಮೆ ಅಂತ ಹೇಳೋದು. ಈ ಥರದ್ದು ಏನಾದ್ರು ಒಂದು ಇಮೇಜ್ ಮಾಡ್ಕೊಳಕ್ಕಾಗದೇ ಇರೋದು ನಡೆಯುತ್ತೆ ಅಂತಂದರೆ ಆ ಸ್ಥಳ ಮಹಿಮೆ ಅದರಿಂದ ಹಂಗೆ ನಡೆಯುತ್ತೆ ನೋಡಿ. ಇದಕ್ಕೆಲ್ಲ ಸಾಂಬಾರುಗಳನ್ನ ಮಾಡಿರೋ ಸಾಂಬಾರೆಲ್ಲ ಇಲ್ಲಿ ತುಂಬ್ಕೋತಾರೆ. ಪೈಪಲ್ಲಿ ಸಾಂಬಾರು ಬಿಟ್ಕೊಳ್ಳು ತಗೊಂಡು ಹೋಗೋದು. ಅದು ದೊಡ್ಡ ಪೈಪಲ್ಲಿ ಸಾಂಬಾರು ಬಿಡ್ತಾರೆ ಅನ್ನೋದೇ ಒಂದು ದೊಡ್ಡ ಸುದ್ದಿ ಆಗ್ಬಿಟ್ಟಿತ್ತು. ಇದಕ್ಕೆ ವಾಟ್ರ್ ಬಾಟ್ಲುಗಳು, ಅಯ್ಯಪ್ಪ, ಕುಡಿಯೋಕ್ಕೆ ವಾಟ್ರ್ ಬಾಟ್ಲು ಅದೆಷ್ಟು, ಒಂದು 5 ಟ್ಯಾಕ್ಟ್ರು, 2 ದೊಡ್ಡದು ಲಾರಿಗಳಲ್ಲಿ ತರಿಸಿದ್ರು. ಆಮೇಲೆ ಮನೆಯಲ್ಲೆಲ್ಲ ಸ್ಟಾಕ್ ಮಾಡಿಟ್ಟಿದ್ರು. ನಿಜವಾಗ್ಲೂ ಎಷ್ಟು ಸಿಸ್ಟಮೆಟಿಕ್ಕಾಗಿ ಮಾಡಿದರು ಅಂತಂದರೆ, ಇದಕ್ಕೆಲ್ಲ ಕೆಲವ್ರು ಹೇಳ್ಬೋದು ಹಣ ಎಲ್ಲಿ ಬರುತ್ತೆ ಅಂತಂದರೆ,
ತುಂಬ ದಾನಿಗಳು ಮತ್ತು ಆ ಊರಿನ ಒಂದು ಒಂದು ಕಟ್ಟುನಿಟ್ಟು ಅನ್ನೋದಕ್ಕಿಂತ ಪ್ರೀತಿ ಎಂಥದ್ದು ಪ್ರತಿ ಮನೆಯಿಂದ 1,500 ರೂಪಾಯಿ ದುಡ್ಡು ಪ್ರತಿಯೊಬ್ಬರು ಕೂಡ ಏನು ಈ ತಾವರೆ ಎಲೆ ಊಟ ಅಂತ ಫೇಮಸ್ ಆಗಿದೆಯೋ ಅದಕ್ಕೆ ಪ್ರತಿ ಮನೆಯಿಂದ ಕೂಡ ಒಬ್ಬೊಬ್ಬರು ಒಂದೊಂದು ಪಿಂಡಿ ತಾವರೆ ಎಲೆಯನ್ನು ಕುಯ್ಕೊಬಂದು ಹಾಕಬೇಕು. ಒಂದೊಂದು ಪಿಂಡಿ ಸೌದೆ ತಂದು ಕೊಡಬೇಕು. 1,500 ದುಡ್ಡು ಕೊಡಬೇಕು. 10 kg ಅಕ್ಕಿ ಕೊಡಬೇಕು. ಏಕೆಂದರೆ ಇಷ್ಟು ಜನ ಇಷ್ಟು ಪ್ರಸಿದ್ಧಿ ಆಗ್ತಿರೋ ಇದಕ್ಕೆ ವರ್ಷ ಹೋದ ವರ್ಷ 60,000 ಜನ ಕೊಟ್ಟು ಹಾಕಿರಂತೆ. ಈ ಸಾರಿ ಅವ್ರು ಮಾಡಿದ್ದು 1,00,000 ಜನಕ್ಕೆ. ಆದರೆ ಅಲ್ಲಿ ಬಂದಿದ್ದು 2,00,000ಕ್ಕೂ ಹೆಚ್ಚು ಜನ ಬಂದಿದ್ದರು. ಇದನ್ನು ಹೆಂಗೆ ಅಂತ ಹೇಳ್ಬೋದು, ಅದನ್ನೆಲ್ಲ ತೋರ್ಸೋಕ್ಕಾಗಲ್ಲ. ಎಷ್ಟು ಅಂತಂದರೆ ಮಧ್ಯಾಹ್ನ ಒಂದು 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಎಂಥ ಟ್ರಾಫಿಕ್ ಜಾಮ್ ಆಗಿತ್ತು ಅಂದರೆ ಊರು ಪೂರ್ತಿ ಫುಲ್ ಜಾಮು. ಅದು ನಾವು ನೋಡಿರೋದಕ್ಕೆ ಹೇಳ್ತಾ ಇದ್ದೀವಿ. ಅಲ್ಲಿ ಹೋಗಿರೋರು ಗೊತ್ತಿರುತ್ತೆ. ಈ ಕಡೆ ಬಂದವರು ಆ ಕಡೆ ಹೋಗೋದಕ್ಕೆ 4 ಅವರ್ ಆಗಿದೆ. ಈ ಕಡೆಯಿಂದ ಹೋಗೋಕ್ಕಾಗ್ತಾಯಿಲ್ಲ, ಆ ಕಡೆಯಿಂದ ಬರೋಕ್ಕಾಗ್ತಾಯಿಲ್ಲ. ಎಂಥ ನರಕ ಸಿಕ್ಕಾಕೊಬಿಟ್ಟಿದ್ವಿ ಅಂತಂದರೆ ಟ್ರಾಫಿಕಲ್ಲಿ. ಅದಕ್ಕಿಂತ ಹೆಚ್ಚಾಗಿ ಹೊರಗಡೆಯಿಂದ ಕೆಲವು ಸರ್ ಫೋನ್ ಬರ್ತಿತ್ತು, ಆದರೆ ಈ ಕಡೆಯಿಂದ ನಾವು ಯಾರಿಗೂ ಫೋನ್ ಮಾಡೋಕ್ಕಾಗ್ತಿಲ್ಲ. ಆ ಥರ ಸರ್ವರ್ ಕೂಡ ಜಾಮ್ ಆಗಿಬಿಟ್ಟು ನಿಜವಾಗ್ಲೂ ಕೆಲವು ಕಡೆ ಫೋನ್ ಬರಬಾರ್ದಂಗೆ ಜಾಮರ್ ಆಗ್ತಾರೆ ಅಂತ ಹೇಳ್ತಾರೆ. ಈ ವಿಧಾನಸೌಧ ಹೈಕೋರ್ಟ್ ಸೈಡಲ್ಲೆಲ್ಲ ಕೆಲವೊಂದು ಒಂದು ಮುಂಜಾಗ್ರತೆ ಕ್ರಮವಾಗಿ. ಆದರೆ ಇಲ್ಲಿಂದ ಯಾವ ಫೋನು ಮಾಡೋಕ್ಕಾಗ್ತಿಲ್ಲ. ಲಕ್ಷಾಂತರ ಜನ ಒಂದೇ ಕಡೆ ಇದ್ದರೆ ಎಲ್ಲಿ ಫೋನ್ ಕನೆಕ್ಟ್ ಆಗ್ತವೆ? ಯಾವ ಫೋನು ಹೋಗ್ತಿರಲಿಲ್ಲ. ಆ ಥರದ್ದೊಂದು ಇದು. ಜೊತೆಗೆ ಇಡೀ ಊರೆಲ್ಲ ಬೀದಿಗೂ ಇದೇ ಥರ ಒಂದು ಸೀರಿಯಲ್ ಸೆಟ್ ಹಾಕಿ ಎಷ್ಟು ಅಲಂಕರಿಸಿದ್ರು ಅಂದರೆ ಇಲ್ಲಿಗೆ ತುಂಬ ಜನ ಅನುಕೂಲವಾಗಿರುವವರು. ಮತ್ತು ಈ ದೇವಸ್ಥಾನಕ್ಕೆ ಬಂದು ತುಂಬ ಜನಕ್ಕೆ, ಸಾವಿರಾರು ಜನಕ್ಕೆ ಒಳಿತಾಗಿದೆ ಅಂತೆ. ಅವರೆಲ್ಲರೂ ಕೂಡ 50,000, 1,00,000, 2,00,000, 20,000, 30,000, 5,00,000 ಈ ಥರ ಎಲ್ಲ ದಾನ ಮಾಡುವಂಥವ್ರು ಇದ್ದಾರೆ. ಒಂದೊಂದು ವಾಟರ್ ಬಾಟ್ಲ್ಗಳು ವಹಿಸ್ಕೊಳ್ಳೋದು, ಸಾಂಬಾರು ಮಾಡಿಸ್ಕೊಳ್ಳುವಂಥ ವಹಿಸ್ಕೊಳ್ಳೋದು, ಏನೇನೋ ವಹಿಸ್ಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಆ ಥರ ಒಳ್ಳೆಯ ಜನ ತುಂಬ ಆ ಥರದ್ದೆಲ್ಲ ಮಾಡಿದ್ದಾರೆ. ಈ ನಿಜವಾಗ್ಲೂ ಈ ದೇವರ ಒಂದು ಇತಿಹಾಸ ಏನಂತಂದರೆ ಬರೀ 2 ಕಲ್ಲಿಟ್ಟು ಶುರುವಾಗಿದ್ದಂತೆ ಈ ದೇವಸ್ಥಾನ ಇವತ್ತು ಎಷ್ಟು ದೊಡ್ಡದಾಗಿದೆ ದೇವಸ್ಥಾನ ಅಂದರೆ, ನೀವು ಇಲ್ಲಿ ವಿಡಿಯೋ ನೋಡ್ತಾ ಇರೋದಕ್ಕಿಂತ ಒಂದು ಸಾರಿ ಹೋಗಿ ವಿಸಿಟ್ ಮಾಡು. ಪ್ರತಿದಿನ ಓಪನ್ ಇರುತ್ತೆ ಈ ದೇವಸ್ಥಾನ. ಒಂದು ರೀತಿ ಏನಂತ ಶನಿವಾರ ಮತ್ತು ಬುಧವಾರ ಇಲ್ಲಿ ವಾರ ಅಂತೆ. ಶನಿವಾರದ ದಿವಸ ಕೈ ಪ್ರಸಾದ ಅಂತ ಕೊಡ್ತಾರೆ. ಯಾರು ಹೋಗಿ ಹರಕೆ ಮಾಡ್ಕೊಂಡಿರುವಂಥವ್ರು ಹೋಗಿ ಪ್ರಸಾದ ಮಾಡಿಸಿ ಪ್ರತಿ ಶನಿವಾರ ಕೂಡ ಬುಧವಾರ ಕೂಡ ಪ್ರಸಾದ ಕೊಡ್ತಾರೆ ಅಂತೆ. ತಿಮ್ಮಪ್ಪನ ವಾರ ಶನಿವಾರ ಆಗಿರೋದ್ರಿಂದ ಶನಿವಾರ ದಿವಸ ಪ್ರಸಾದ ಅಂತೂ ಚೆನ್ನಾಗಿ ಕೊಡ್ತಾರೆ. ಪೂಜೆನೂ ಸಖತ್ತಾಗಿರುತ್ತೆ. ನೋಡಿ ಒಂದು ಸಾರಿ ತಿಮ್ಮಪ್ಪ ಕಾಣಿಸ್ತಾ ಇದ್ದಾರೆ. ತಿರುಪತಿಗೆ ಹೋಗೋಕ್ಕಾಗದೇ ಇದ್ದಂಥವ್ರು ಎಲ್ಲರೂ ಕೂಡ ಇಲ್ಲಿ ಬರ್ತಾರಂತೆ. ಆ ಥರದ್ದು ಒಂದು ಪ್ರಸಿದ್ಧಿ ಹೊಂದಿರುವಂಥದ್ದು ಈ ಆಬಲವಾಡಿ ತೋಪಿನ ತಿಮ್ಮಪ್ಪ ಅಂತೇಳಿ. ತೋಪಿನ ತಿಮ್ಮಪ್ಪ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಇದೇನು ಕಾಣ್ತಿದೆ ಜಾಗ ಒಟ್ಟು 16 ಎಕರೆ ಜಾಗ ಇರುವಂಥದ್ದು. ಈ 16 ಎಕರೆ ಜಾಗ ಇನ್ನೂ ಸಾಕಷ್ಟು ಇತ್ತಂತೆ. ಸರ್ಕಾರಗಳು ಬಂದ ಮೇಲೆ ಈ ಒಂದು ಜಾಗವನ್ನು ದೇವಸ್ಥಾನಕ್ಕೆ ಮೀಸಲಿರಿಸಿ ಎಷ್ಟೋ ಜನ ಹೋರಾಟದ ಫಲವಾಗಿ ಉಳ್ಕೊಂಡಿದೆ. ಒಟ್ಟು 16 ಎಕರೆ ಜಾಗ ಇರುವಂಥದ್ದು. 16 ಎಕರೆಯಲ್ಲೂ ಕೂಡ ಈ ತಿಮ್ಮಪ್ಪನ ಒಂದು ಜಾತ್ರೆ ಪ್ರತಿ ವರ್ಷ ನಡೆಯುತ್ತೆ. ತುಂಬ ಜನ, ಎಷ್ಟೋ ಜನ ನೋಡೋಕ್ಕಾಗಿರಲಿಲ್ಲ. ಇದನ್ನ ನೋಡೋಕ್ಕೋಸ್ಕರನಾರು ಹೋಗಬೇಕು. ತುಂಬ ತಾಳ್ಮೆ ಇರಬೇಕು. ನಿಜವಾಗ್ಲೂ ಕೂಡ ಆ ತಾವರೆ ಎಲೆಗೆ 2 ಕೈಯಿಂದ ತೆಗೆದು ಒಂದು ಸಾರಿ ಅನ್ನ ಹಾಕಿದ್ರೆ ಯಾರ ಕೈಲೂ ಅದು ಫುಲ್ ಊಟ ಮಾಡೋಕ್ಕೆ ಆಗಲ್ಲ. ಜೊತೆಗೆ ಎಷ್ಟೇ ಜನ ಕೂಡ ಅಲ್ಲಿ ಊಟ ಮಾಡಿದ್ರು ಕೂಡ ಆ ಎಲೆಲಿ ಅವ್ರಿಗೆ ಎಷ್ಟು ಬೇಕು ಅಷ್ಟು ಊಟ ಮಾಡಿ ಬಿಟ್ಬಿಡ್ತಿದ್ರು. ಅಲ್ಲಿ ಅಂದರೆ ಈ ಒಂದು ಜಾಗದಲ್ಲಿ ನೋಡಿದ್ರೆ ಎಷ್ಟೋ ಜನಕ್ಕೆ ಅನ್ನ ಪರಬ್ರಹ್ಮ, ಅನ್ನವನ್ನು ಚೆಲ್ಲದಿರಿ, ಎಷ್ಟೋ ಹಿರಿಕರು ನಮ್ಮ ಪುಸ್ತಕದಲ್ಲಿ ಪಠ್ಯದಲ್ಲಿ ಬಂದಿದೆ. ಆದರೆ ಈ ಜಾಗದಲ್ಲಿ ಏನು ಅಂತಂದರೆ ನೋಡಿ, ಈ ಹುಡುಗರುಗಳೆಲ್ಲ ಅನ್ನ ಬಿಸಿ ಹಾಕ್ತಾರೆ, ಇಂಟೆ ಎಲ್ಲ ಹೊಡಿತಾ ಇರ್ತಾರೆ. ಎಷ್ಟು ಸಿಸ್ಟಮೆಟಿಕ್ ಅಂದರೆ ಇವ್ರು ಯಾರು ಹೇಳ್ಕೊಡೋದಿಲ್ಲ. ಆದರೆ ಚಿಕ್ಕ ಹುಡುಗರುಗಳು ಇವರೆಲ್ಲರೂ ಕೂಡ ಡಿಗ್ರಿ, PUC, SLC ಓದ್ತಿರೋ ಹುಡುಗರುಗಳೆಲ್ಲ ಆ ಅನ್ನವನ್ನು ತುಂಬಿ ಹಾಕೋದು, ತಗೊಂಡೋಗಿ ಬಡಿಸುವಂಥದ್ದು ಏನೋ ತೋರಿಕೆಗೋಸ್ಕರ ಅಲ್ಲ, ಎಲ್ರಿಗೂ ಒಂದು ರೀತಿ ಯಾರೋ ಹೇಳಿ ಮಾಡಿಸ್ತಾ ಇರೋ ರೀತಿ ಎಷ್ಟು ಅದ್ಭುತವಾಗಿ ಮಾಡ್ತಿರು ಅಂತಂದರೆ, ವಯಸ್ಸಾದಂಥವ್ರು, ಯುವಕರುಗಳು, ಬೇಜಾನ್ ಜನ ಎಲ್ಲ ಮಾಡಿದ್ದಾರೆ. ಹೆಣ್ಮಕ್ಳೊಬ್ಬರು ಬಿಟ್ಟು ಎಕ್ಸೆಪ್ಟು ಗಂಡು ಮಕ್ಳ ಕೆಲಸ ಇದೆ. ಯಾಕೆಂದರೆ ತುಂಬ ಶ್ರಮ ಕೆಲಸ. ಹಂಗಾಗಿ ಅಲ್ಲಿಬ್ಬರು 1-3-4 ಜನ ಹಂಗೆ ಬಕೆಟಲ್ಲಿ ತುಂಬಿಕೊಟ್ರೆ ಈ ಥರ ಅನ್ನದ ರಾಶಿ. ಸಂಜೆ ಶುಕ್ರವಾರ ಸಂಜೆ 6 ಗಂಟೆಗೆ ಒಲೆ ಹಚ್ಚಿದ್ದಕ್ಕೆ ಭಾನುವಾರ ಒಂದು 3 ಗಂಟೆವರೆಗೂ ಕೂಡ, ಅಂದರೆ 1.5 ದಿನ ಅನ್ನ ಮಾಡ್ತಾನೆ ಇರ್ತಾರೆ. ಖಾಲಿ ಆಗ್ತಿದ್ರೆ ಮಾಡ್ತಾನೆ ಇರ್ತಾರೆ. ಆ ಥರ ಒಂದು ವಿಶೇಷವಾಗಿ ಅನ್ನ, ಆ ಥರದ್ದು ನೋಡಿ ಅನ್ನ ತುಂಬ್ತಾ ಇರ್ತಾರೆ. ಒಂದು 4 ಜನ ಅದು ಇಂಟೆ ಎಲ್ಲ ಹೊಡೆದು ತಗೊಂಡೋಗಿ ಬಡಿಸ್ತಾ ಇರ್ತಾರೆ. ಯಾಕೆಂದರೆ ಹಿಂಗೆ ತಗೊಂಡೋದ್ರೆ ಹಿಂಗೆ ಖಾಲಿಯಾಗಿ ಹೋಗ್ತಾ ಇರುತ್ತೆ. ಜನಕ್ಕೆ ಬಡಿಸೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಜನ ಬಂದ್ಬಿಟ್ಟಿರು. ನಿಜವಾಗ್ಲೂ ಕೂಡ ನೋಡಿ, ಈ ಹುಡುಗರುಗಳೆಲ್ಲ ಎಷ್ಟು, ಯಾರೋ ಈಗ ದುಡ್ಡು ಕೊಟ್ಟು ಯಾರ ಕೈಲೂ ಕೂಡ ನಾವು ಈ ಥರ ಮಾಡ್ಸೋಕ್ಕಾಗಲ್ಲ. ಆದರೆ ಅವ್ರಿಗೆ ಇರುವಂಥ ಭಕ್ತಿ, ದೇವ್ರ ಮೇಲೆ ಇರೋ ಪ್ರೀತಿ, ಆಮೇಲೆ ನಮ್ಮೂರು ಅನ್ನೋ ಒಂದು ಗೌರವ ನೋಡಿ, ಈ ಥರದ್ದೆಲ್ಲ
ಇದೊಂದು ಸಖತ್ತಾಗಿತ್ತು ನಿಜವಾಗ್ಲೂ ಕೂಡ. ಹಿಂದೆ ನಮ್ಮಲ್ಲೆಲ್ಲ ಕೂಡ ಅನ್ನ ಮಾಡಿ ಅನ್ನ ಬಸಿಬೇಕು ಅಂತಂದರೆ ಈ ಥರ ಈ ಮಂಕ್ರಿಗಳಲ್ಲಿ ಮಾಡ್ತಿದ್ರು. ಬಿದಿರಿಂದ ಮಾಡಿರುವಂಥ ಮಂಕ್ರಿಗಳು ಆರೋಗ್ಯಕ್ಕೆ ಒಳ್ಳೇದು ಅಂತೇಳಿ ಆ ಥರ ಈ ಥರ ಮಾಡ್ತೀರಿ ನೋಡಿ. ಹಿಂಗೆ ಅಲ್ಲಿಂದ ತಗೊಬರ್ತಾರೆ, ಹಿಂಗೆ ತಂದು ಹಿಂಗೆ ಏನು ಒಂದೊಂದು ಸಾರಿ ಇಷ್ಟಿಷ್ಟು ಇಪ್ಪಡಿ ಒಂದೇ ಸರಿ ತುಂಬಿಡ್ತಾರೆ. ಅಯ್ಯಪ್ಪ, ನಾನು ನೋಡ್ಬಿಟ್ರೆ ಭಯ ಆಗುತ್ತೆ. ಹಿಂದೆ ಊಟ ಮಾಡ್ತಿದ್ರು, ನಾವು ಊಟ ಮಾಡಿದ್ವಿ, ಆದರೆ ಈಗ ನಮ್ಮ ಕೈಲೂ ಮಾಡೋಕ್ಕಾಗಲ್ಲ. ಈಗಿನ ಆರೋಗ್ಯ ಸ್ಥಿತಿ, ಈಗಿನ ಊಟ ಮತ್ತು ಈಗ ಬರ್ತಿರೋಂಥ ಇದರಲ್ಲಿ. ಆದರೆ ಇಲ್ಲಿ ಪದ್ಧತಿನೇ ಇರೋದು ಹಂಗೆ, 2 ಕೈಲಿ ತೆಗೆದು ಒಂದು ಸಾರಿ ಅನ್ನ ಹಾಕ್ಬಿಡ್ಬೇಕು. ಒಂದೇ ಸಾರಿ ಅನ್ನ ಹಾಕೋದು, 2ನೇ ಸಾರಿ ಯಾರೂ ಹಾಕಲ್ಲ. ಮತ್ತು ಜೊತೆಗೆ ಒಂದು ಸಾರಿ ಹಾಕಿದ ಅನ್ನವನ್ನು ಯಾರ ಕೈಲೂ ಫುಲ್ ಊಟ ಮಾಡೋಕ್ಕಾಗಲ್ಲ. ಯಾಕೆ ಆಮೇಲೆ ಜೊತೆಗೆ ಇನ್ನೊಂದು ಏನಂತಂದರೆ ಇಲ್ಲಿ ಸಾಂಬಾರೇ ಒಂದು ದೊಡ್ಡ ವಿಶೇಷ. ಈ ಥರದ್ದು ಒಂದು ಒಂದು ಈ 10 ಲೈನ್ ಕೂತ್ಕೊಳ್ಳುತ್ತೆ. 10 ಲೈನು ನಿಜವಾಗ್ಲೂ ಒಂದು ಸಾರಿಗೆ ಒಂದು 40,000 50,000 ಜನ ಕೂತ್ಕೋಬೋದು ಊಟಕ್ಕೆ. ಅಷ್ಟು ದೊಡ್ಡ ಫೀಲ್ಡ್ ಮಾಡವ್ರೆ ನಿಜವಾಗ್ಲೂ. ದೇವಸ್ಥಾನದ ಮುಂದ್ಗಡೆ ಮಾತ್ರ ಈ ಥರ ತವರ ಎಲ್ಲ ಊಟ ಕೊಡ್ತಾರೆ. ಒನ್ ಟೈಮ್ ಬೆಳಗ್ಗೆ ಮೊದಲಿಗೆನೆ ಒಂದು 8 ಗಂಟೆಗೆ ಅಂತ ಟೈಮ್ ಇತ್ತು. ಈ ಸಾರಿ 7 ಗಂಟೆಗೆ ಸ್ಟಾರ್ಟ್ ಮಾಡಿಬಿಟ್ರು. 7 ಗಂಟೆಯಿಂದ 10 ಗಂಟೆ 9 ಗಂಟೆ 9:30 ಗಂಟೆ ಒಂದೇ ಒಂದು ಸಾರಿ ಎಲ್ರಿಗೂ ಕೂರಿಸ್ಕೊಟ್ಬಿಡ್ತಾರೆ. ಆಮೇಲೆ ಅಲ್ಲಿ ಎಲೆಗಳನ್ನ ಅಲ್ಲೇ ಬಿಟ್ಬಿಡ್ಬೇಕು. ಆಮೇಲೆ ದೇವಸ್ಥಾನದ ಹಿಂಭಾಗದಲ್ಲಿ ಇದಕ್ಕಿಂತ ಡಬಲ್ ಜಾಗ ಇದೆ. ಅಲ್ಲಿ ಅವಾಗ ಕೂರಿಸ್ತಾ ಇರ್ತಾರೆ, ಅವಾಗ ಊಟ ಕೊಡ್ತಾ ಇರ್ತಾರೆ, ಅಲ್ಲಿ ಎಲೆ ತೆಗಿತಾರೆ. ಆದರೆ ದೇವ್ರ ಮುಂದೆ ಇರುವಂಥ ಈ ಜಾಗದಲ್ಲಿ ಊಟ ಮಾಡಿದವರು ಮೊದಲಿಗೆ ಆ ಎಲೆಗಳನ್ನ ತೆಗಿಯೋಂಗಿಲ್ವಂತೆ. ಯಾಕೆಂದರೆ ಆ ಎಲೆಗಳ ಬಗ್ಗೆ ಒಂದು ಮಹತ್ವ ಇದೆ, ಅದನ್ನು ಮುಂದೆ ಮಾತಾಡೋಣ. ಈ ಎಲೆ ಈ ಊಟ ಕೊಡ್ತಾರಲ್ಲ, ಈ ಊಟ ಮಾಡೋದಕ್ಕೋಸ್ಕರನೇ ಎಷ್ಟೋ ಜನ ಬೆಂಗಳೂರು, ಮಂಗಳೂರು, ಬೇರೆ ಬೇರೆ ಸ್ಟೇಟಿಂದ ಕೂಡ ಬಂದಿದ್ದಾರೆ. ಅವ್ರಿಗೆ ಭಾಷೆ ಬರ್ತಿರಲಿಲ್ಲ, ಅವರೆಲ್ಲರೂ ಕೂಡ ಬಂದು ಈ ಜಾಗದಲ್ಲಿ ಕೂತ್ಕೊಂಡು ಊಟ ತಿನ್ನೋದ್ರಿಂದ ಅವ್ರಿಗೆ ಏನು ಅದು ಅವ್ರವ್ರ ನಂಬಿಕೆ ಅಷ್ಟೇ. ದೇವ್ರು ಇದೆಯಾ ಇಲ್ವಾ ಅಂತಂದರೆ ಖಂಡಿತ ದೇವರು ಅನ್ನೋದೊಂದು ಶಕ್ತಿ ಇದೆ, ಆದರೆ ಎಲ್ಲ ಕಡೆ ಇರ್ತದೆ ಅನ್ನೋದೊಂದು ಅದು ಅಪನಂಬಿಕೆ. ಅದಕ್ಕೆ ಹೇಳೋದು ಸ್ಥಳ ಮಹಿಮೆ ಅಂತ ಹೇಳೋದು. ಕೆಲವು ಕಡೆ ಮಾತ್ರ, ಕೆಲವು ಕಡೆ ದೈವ ಸಂಚಾರ ಅನ್ನೋದಿರುತ್ತೆ. ಆ ಥರ ಒಂದು ಇದರಲ್ಲಿ ಇಲ್ಲಿ ಎಷ್ಟು ಊಟ ಕೊಡ್ತಾರೋ ಅದನ್ನು ಯಾರೂ ಕೂಡ ಜಾಸ್ತಿ ತಿನ್ನಬೇಕು ಕಡಿಮೆ ತಿನ್ನಬೇಕು ಅಂತ ಯಾರು ಏನು ಹೇಳೋದಿಲ್ಲ. ಜೊತೆಗೆ ಇಲ್ಲಿ ವಿಶೇಷ ಏನಂತಂದರೆ ಊಟ ಮಾಡಿದ್ಮೇಲೆ ಅದನ್ನೇ ಎರ್ಚಾಡ್ಕೊಂಡು ತಿನ್ನಬೇಕಂತೆ. ನನ್ನ ಭಕ್ತಾದಿಗಳು ಅಥವಾ ನಾನು ಇಲ್ಲಿ ತಿಮ್ಮಪ್ಪನಿಗೆ ಊಟ ಆಗ್ತಿರೋದು ಅಂತೇಳಿ ಈ ಥರ ಮಾಡೋದಂತೆ ಈ ಊರಿನ ಒಂದು ಇತಿಹಾಸ. ಈ ಕೊಡುವಂಥ ರೈಸ್ನ ಇವ್ರು ಯಾರೂ ಫುಲ್ ತಿನ್ನೋದಿಲ್ಲ, ತಿನ್ನೋಕ್ಕಾಗಲ್ಲ, ಬಿಡಬೇಕು ಅಂತಲ್ಲ, ಎರ್ಚಾಡ್ಕೊಂಡು ತಿನ್ಬೇಕಂತ ಅಲ್ಲೇ ಎಲೆ ಸ್ವಲ್ಪ ಬಿಟ್ಬಿಟ್ಟು ಹೋಗ್ಬೇಕಂತೆ. ಅದು 3ರಿಂದ 4 ದಿನಗಂಟ್ಲು ಅಲ್ಲೇ ಇರುತ್ತಂತೆ. ಆಮೇಲೆ ಅದು ಎಲ್ಲೋಗುತ್ತೆ ಎಲೆ ಅಂತ ಏನೂ ಗೊತ್ತಿಲ್ಲ. ಒಂದು ಜೊತೆಗೆ ಊರೊಳಗಡೆ ಹೋಗುವಂಥದ್ದು, ದೇವಸ್ಥಾನ ಮುಂದೆ ಹೋಗಿ ಕೂತ್ಕೊಳ್ಳುವಂಥ ಆ ಥರದ್ದು ಏನೂ ಇಲ್ಲ. ಈ ಥರ ಒಂದು ನಿಜವಾಗ್ಲೂ ಕೂಡ ಎಷ್ಟು ಸಮಾಜದಲ್ಲಿ ವಿಜ್ಞಾನಕ್ಕೂ ಕೂಡ ನಿಲುಕ್ತಾ ಇರುವಂಥದ್ದು ಎಷ್ಟೋ ಘಟನೆಗಳಿದೆ. ಅದಕ್ಕೋಸ್ಕರ ಎಷ್ಟೊಂದು ಬುದ್ಧಿಜೀವಿಗಳು, ಎಷ್ಟು TV ಚಾನಲರು, ಯೂಟ್ಯೂಬ್ ಚಾನಲ್ ಎಷ್ಟು ಜನ ಬಂದಿದ್ರು ಅಂತಂದರೆ ನೋಡೋದಕ್ಕೆ ಎಷ್ಟು ಜನ ಬಂದಿರೋ ಅಷ್ಟೇ. ಅದು ವಿಡಿಯೋ ಸಿಕ್ಕಾಬಟ್ಟೆ ಜನ ಮಾಡ್ತಿದ್ರು ನಿಜವಾಗ್ಲೂ ಕೂಡ. ನೋಡಿ ಎಲೆಗಳಂತೂ ಒಂದೊಂದು ಎಲೆ ಯಪ್ಪ 4 ಜನ ಊಟ ಮಾಡ್ಬೋದು, ಆ ಥರ ಇರ್ತಿತ್ತು. ಬಂದವರೆಲ್ಲರೂ ಕೂಡ ಕೆಲವರು ತುಪ್ಪ ತಗೊಬಂದು ಅವ್ರ ಮನೆಗಳಿಂದ ಮಾಡಿಸ್ಕೊಬಂದು ಅಥವಾ ಅಲ್ಲೂ ಕೊಡ್ತಿರು ತುಪ್ಪ, ಅನ್ನದ ಮೇಲೆ ತುಪ್ಪ ಹಾಕಿ ಸಾಂಬಾರು ಹಾಕಿ ಕೊಡ್ತಿರು. ಜೊತೆಗೆ ಏನಂತಂದರೆ ಸಾಂಬಾರಿಗೆ ಒಂದೊಂದು ದಬ್ರಿಲಿ ಮಾಡ್ತಿದ್ರು, ಅದಕ್ಕೆ 20 kg 30 kg ತುಪ್ಪ ಹಾಕ್ತಿದ್ರು. ತುಪ್ಪ ಅಂತಂದರೆ ಈ ತುಪ್ಪ ಅಂತೀನಿ, ಎಣ್ಣೆ ವಿಶೇಷ ಇಲ್ಲಿ ಏನಂತಂದರೆ ಇಲ್ಲಿ ಸಾಂಬಾರು ಸಖತ್ ಟೇಸ್ಟ್ ಬರುತ್ತೆ ಅಂತ ಹೇಳ್ತಾರೆ. ನಾವು ಊಟ ಮಾಡಿದ್ವಿ. ಇಲ್ಲಿ ಬಳಸುವಂಥ ನೋಡಿ ಇಷ್ಟಿಷ್ಟು ಅನ್ನ ಹಾಕ್ತಾರೆ. ಕೆಲವ್ರು ಊಟ ಮಾಡ್ತಾರೆ, ಕೆಲವು ಊಟ ನೋಡಿ ಅಲ್ಲಿ ಒಬ್ಬೊಬ್ಬರು ಎರಡೆರಡು ಇಟ್ಕೊಂಡಿರ್ತಾರೆ. ಎಷ್ಟೇ ಇಟ್ಟಿದ್ರು ಅನ್ನ ಹಾಕಿ ಹೋಗ್ತಾರೆ ಅವರು. ಒಬ್ಬರು ಏನು ಮಾಡ್ತಾರೆ, ಕೆಲವರು ಅವ್ರ ಮನೇಲಿ ವಯಸ್ಸಾದಂಥವ್ರು, ಗರ್ಭಿಣಿಯರು, ಬಾಣ್ತಿರು ಯಾರು ಇತ್ತು, ಚಿಕ್ಕ ಮಕ್ಕಳಿತ್ತು ಅಂತಂದರೆ ಆ ಥರ ಅನ್ನ ಹಾಕ್ಸ್ಕೊಂಡು ಸಾಂಬಾರು ಹಾಕ್ಸ್ಕೊಂಡು ಊಟ ಆದಮೇಲೆ ಅದು ಎತ್ಕೊಂಡು ಹೋಗ್ತಾರೆ. ಆ ಥರದ್ದು ಒಂದಿದೆ. ಯಾರು ಕೊಡೋದಿಲ್ಲ ಬಿಡೋದಿಲ್ಲ ಅಂತ ಏನಿಲ್ಲ. ಎಲೆ ಎಷ್ಟು ಎಲೆ ಇರುತ್ತೆ ಎಲ್ಲ ಎಲೆಗೂ ಬಡಿಸ್ಕೊಂಡು ಹೋಗ್ತಾರೆ. ಆ ಥರದ್ದು ಸಿಕ್ಕಾಬಟ್ಟೆ ಇಲ್ಲಿ ವಿಶೇಷತೆಗಳಿದೆ. ನಿಜವಾಗ್ಲೂ ಕೂಡ ನೋಡಿ ಈ ಥರ ಲೈನು ಒಂದು 20-30 ಲೈನ್ ಇತ್ತೇನೋ. ನಿಜವಾಗ್ಲೂ ಒಂದೇ ಸರಿಗೆ ಒಂದು 30-40 ಸಾವಿರ ಜನ ಕೂತ್ಕೋಬೋದು, ಅಷ್ಟು ದೊಡ್ಡ ಫೀಲ್ಡು. ಇದಾದಮೇಲೆ ಇದ್ರ ಹಿಂದಗಡೆ ಇರುವಂಥ ಜಾಗದಲ್ಲಿ ಬೆಳಿಗ್ಗೆ ಒಂದು 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ಬಂದಂತೆ ಎಲ್ರಿಗೂ ಕೂಡ ಊಟ ಹಾಕ್ತಾನೆ ಇರ್ತಾರೆ. ಊಟ ಬೇಯ್ತಾನೆ ಇರುತ್ತೆ, ಭಕ್ತಾದಿಗಳಿಗೆ ಕೊಡ್ತಾನೆ ಇರ್ತಾರೆ. ಆಮೇಲೆ ಜೊತೆಗೆ ಏನಂದರೆ ಇದೇ ಜಾಗದಲ್ಲಿ ಕೂತ್ಕೊಂಡು ಊಟ ಮಾಡಬೇಕು ಅಂತೇಳಿ ಎಷ್ಟೋ ಜನ ನೈಟ್ ಬಂದು ಅಲ್ಲೆಲ್ಲ ಕಾದು, ನೈಟೆಲ್ಲ ನಿದ್ದೆ ಮಾಡ್ದೇ ಕಾದು, ಅಥವಾ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಂದು ಅಲ್ಲೊಂದು ಜಾಗ ಮಾಡಿ ಒಂದು ಲೈನ್ ಥರ ಮಾಡಿರ್ತಾರೆ, ಉಳುಮೆ ಥರ ಮಾಡಿರ್ತಾರೆ. ಆ ಉಳುಮೆ ಒಳಗಡೆ ಎಲೆ ಕೂತ್ಕೋಬೇಕು ಅನ್ನೋದಕ್ಕೋಸ್ಕರ ಒಂದು ಉಳುಮೆ ಥರ ಮಾಡಿರ್ತಾರೆ. ಆ ಜಾಗದಲ್ಲಿ ಎಲ್ಲರೂ ಕೂಡ ಟವಲ್ ಹಾಸ್ಬಿಡುವಂಥದ್ದು, ಸೀರೆ ಹಾಸುವಂಥದ್ದು, ಆಮೇಲೆ ಎಷ್ಟೋ ಜನ ವೇಲ್ಗಳು ಹಾಸುವಂಥದ್ದು, ಪಂಚೆಗಳು ಹಾಸುವಂಥದ್ದು ರಿಸರ್ವ್ ಮಾಡ್ಕೊಬಿಡ್ತಾರೆ. ಆ ಥರದ್ದು ಮಾಡ್ಕೊಬಿಡೋರು. ಅಯ್ಯಪ್ಪ, ಅದೆಲ್ಲ ಎಷ್ಟು ಅದ್ಭುತವಾಗಿತ್ತು ಅಂತಂದರೆ ಅದೇ ಭೂಲೋಕದ ಸ್ವರ್ಗ ಅಂತ ಹೇಳ್ತಾರಲ್ಲ, ಅದು ಯಾರಿಂದ ಅಂತಂದರೆ ದೇವರಿಂದಲ್ಲ, ಮನುಷ್ಯರಿಂದನೇ.
ಮನುಷ್ಯ ಎಲ್ಲಿ ಒಂದಾಗ್ತಾನೋ ಅಲ್ಲಿ ನಿಜವಾದ ಎಲ್ಲವೂ ಕೂಡ ಕಾಣುತ್ತೆ. ಅದು ನಮ್ಮಿಂದ ಎಲ್ಲವನ್ನು ನಡೆಸ್ತಾ ಇರುವಂಥ ಶಕ್ತಿ ಇದೆಯಲ್ಲ, ಅದು ನಮ್ಮೊಳಗಡೆ ಇರುವಂಥ ಅಂತರಾತ್ಮದ ಮುಖಾಂತರನೇ ತೋರಿಸುತ್ತಂತೆ. ಅದಕ್ಕೋಸ್ಕರ ಈ ಜನಸಾಗರ ನಿಜವಾಗ್ಲೂ ಕೂಡ ಅಬ್ಬಬ್ಬಬ್ಬ! ನಮಗಂತೂ ನೋಡಿ ಏನಿದು ಈ ಥರದ್ದು ಒಂದು ವಿಜ್ಞಾನ ಕಾಲದಲ್ಲೂ ಈ ಥರದ ಒಂದು ಮುಂದುವರೆದ ಕಾಲದಂತಲೂ ಕೂಡ ಈ ಥರ ಜನಗಳು ಬರ್ತಾವ್ರಲ್ಲ ಅನ್ನೋ ಒಂದು ಕ್ಯೂರಿಯಾಸಿಟಿಗೆ ನಿಜವಾಗ್ಲೂ ಅಬ್ಬಬ್ಬಬ್ಬಬ್ಬಬ್ಬ! ಹೆಣ್ಮಕ್ಳು, ಗಂಡು ಮಕ್ಕಳು, ವಿದ್ಯಾವಂತರು, ಅದರಲ್ಲೂ ಕೂಡ ಇಲ್ಲಿ ಅವಿದ್ಯಾವಂತರು ಅಂತ ಹೇಳ್ಬಾರ್ದು, ಹಿರೀಕರು ಎಷ್ಟು ಜನ ಬಂದಿದ್ರು ಅಂತಂದರೆ ದೂರಗಳಿಂದ ನಡ್ಕೊಂಡು ಬೇರೆ ಬೇರೆ ಕಡೆಯಿಂದ ಆ ತಿಮ್ಮಪ್ಪನ ನೋಡಬೇಕು, ತಿಮ್ಮಪ್ಪನ ಸೇವೆ ಮಾಡಬೇಕು ಅಂತೇಳಿ ಬರೀ ಊರವರೇ ಅಲ್ಲ, ಆ ಊರವ್ರು ಹೇಳ್ತಾ ಇದ್ರು ಪ್ರತಿ ಮನೆಯಿಂದ 1,500 ರೂಪಾಯಿ ಕೊಡಬೇಕು, 10 kg ಅಕ್ಕಿ ಕೊಡಬೇಕು, ಮತ್ತು ಒಂದು ಪಿಂಡಿ ಏನು ಸೌದೆ ತಂದು ಹಾಕಬೇಕು, ಒಂದು ಪಿಂಡಿ ಈ ಥರ ಕೆಸುವಿನ ಎಲೆ ತಾವರೆ ಎಲೆ ತಂದು ಹಾಕಬೇಕು ಅಂತ ಒಂದು ರೂಲ್ಸ್ ಮಾಡಿದ್ದಾರೆ ಅಂತ. ಜೊತೆಗೆ ಮನೆ ಮಂದಿಯವರೆಲ್ಲ ಬಂದು ಕೆಲಸ ಮಾಡಬೇಕು ಅಂತ ರೂಲ್ಸ್ ಅಂತೆ. ಆದರೆ ಅವ್ರು ಹೇಳ್ತಾರೆ ನಮ್ಮ ಊರಲ್ಲಿ ಕೊಡುವಂಥದ್ದು ಮಿನಿಮಮ್ ಅಂದರೆ ಒಂದು 20-30% ಆಗಲ್ಲ. ಆದರೆ ಹಣ, ಸೌದೆ, ಈ ಎಲೆ ಅಂತೂ ಎಲ್ಲ ಇವರ ತರುವಂಥದ್ದು, ಹಣ, ಸೌದೆ, ಅಕ್ಕಿ ಇದೆಲ್ಲವನ್ನು ಕೂಡ ಊರ್ದಲ್ದೇ ಅಕ್ಕಪಕ್ಕದ ಊರುಗಳವರು ಕುಂಟಾಲ್ ಗಟ್ಟಲೆ ಕೊಟ್ಬಿಡ್ತಾರಂತೆ. ಅವ್ರುಗಳು ಕೊಡೋದ್ರಿಂದನೇ ಇದೆಲ್ಲ ನಡೆಯಕ್ಕೆ ಸಾಧ್ಯ. ಯಾಕೆಂದರೆ ನಮ್ಮಿಂದ ಅದು ಆಗದೆ ಇರೋದು ಅಂತ ಹೇಳ್ತಾರೆ ನೋಡಿ. ಊಟ ಮಾಡಿ ಅನ್ನ ಬಿಟ್ಬಿಟ್ಟು ಹಿಂಗೆ ಎಲ್ಲರೂ ಹೋಗ್ಬಿಡ್ತಾರೆ. ಯಾರು ಕೂಡ ಇದು ದುರಾಂಕಾರದಿಂದ ಅಂತಲ್ಲ, ಈ ದೇವಸ್ಥಾನದ ಮುಂದೆಗಡೆ ಇದನ್ನ ಬಿಟ್ಟು ಹೋಗೋದನ್ನ ತಿಮ್ಮಪ್ಪನಿಗೆ ಇದನ್ನ ಅರ್ಪಣೆ ಮಾಡ್ದಂಗೆ, ಅಥವಾ ತಿಮ್ಮಪ್ಪನೇ ಬಂದು ಇಲ್ಲಿ ಊಟ ಮಾಡ್ತಾನೆ ಜನಗಳ ರೂಪದಲ್ಲಿ ಅಂತೇಳಿ ಒಂದು ನಂಬಿಕೆ. ಆ ನಂಬಿಕೆಯನ್ನು ಹುಡಿಕೊಂಡು ಹೋದ್ರೆ ಉತ್ತರ ಸಿಗೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಎಲ್ಲರೂ ಕೂಡ ಬೇಕು ಅಂತ ಯಾರೂ ಬಿಟ್ಟಿಲ್ಲ, ಊಟ ಮಾಡೋಕ್ಕಾಗಲ್ಲ. ಜೊತೆಗೆ ಕೆಲವರು ಇದನ್ನ ಎಷ್ಟು ಬೇಕಷ್ಟು ಊಟ ಮಾಡಿ ಬಿಟ್ಬಿಟ್ಟು ಹೋಗ್ತಾರೆ. ಈ ಥರ ಎಲೆಗಳು ನೋಡಿ 3 ದಿನ 4 ದಿನ ಆದರೂ ಹಿಂಗಿರುತ್ತಂತೆ. ಆಮೇಲೆ ಎಲ್ಲಿ ಹೋಗುತ್ತೋ ಏನಾಯಿತು ಅಂತ ಯಾರೂ ಗೊತ್ತಾಗಲ್ಲವಂತೆ. ಆ ಥರದ ಒಂದು ವಿಶೇಷತೆ ಇರುವಂಥ ಈ ಒಂದು ಊರಿಗೆ ತುಂಬ ಜನ ಎಷ್ಟು ಜನ ಬಂದಿದ್ರು ಅಂತಂದರೆ ಇಡೀ ಊರೇ ಫುಲ್ ಜಾಮ್ ಆಗ್ಬಿಟ್ಟಿತ್ತು. ಇಡೀ ಊರು ಎಲ್ಲಿ ನೋಡಿ ಜನ, ಎಲ್ಲಿ ಶನಿವಾರ ಭಾನುವಾರ ಅಂತೂ ಅಯ್ಯಪ್ಪ ನಿಜವಾಗ್ಲೂ ಕೂಡ ಅದು ಹೇಗೆ ಸಂಭಾಳಿಸುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ಮಾಡಿಸ್ಕೊಳ್ಳೋನೇ ನಿಂತು ಮಾಡಿಸ್ಕೊಂಡಿದ್ದರಿಂದ ಮಾತ್ರ ಇವೆಲ್ಲ ಸಾಧ್ಯ ಹೊರತು ಮನುಷ್ಯನಿಂದ ಇದು ಅಸಾಧ್ಯವಾದಂಥದ್ದು. ಇದನ್ನು ನಾವು ಏನೋ ಮೌಢ್ಯ ಅಂತ ಹೇಳ್ತಾ ಇಲ್ಲ, ಕಣ್ಣಾರೆ ನೋಡ್ತೀವಿ. ಅಷ್ಟು ಜನಕ್ಕೆ ಊಟ ಬಡಿಸಿ ಕಳಗಿಸ್ತಾರೆ ಅಂತಂದರೆ ಅದು